ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಈ ಕಲರ್ ಕ್ಯಾಪ್ಸಿಕಮ್ ತಗೊಂಡು ಸಾಲಡ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಚೂರು ಉಪ್ಪು ಹಾಕೋತೀನಿ. ಅದು ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ಗ್ರೀನ್ ಹಾಕ್ತೀನಿ, ಹಾಗೆ ಯೆಲ್ಲೋ ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿ ಒಂದ್ಸರಿ ಫ್ರೈ ಮಾಡ್ತೀನಿ. ಜಸ್ಟ್ ರೋಸ್ಟ್ ಮಾಡೋದಷ್ಟೇ. ಅವಾಗ ಒಂಚೂರೇ ಉಪ್ಪು ಹಾಕಿದ್ದೆ, ಈಗ ಒಂಚೂರು ಹಾಕ್ತೀನಿ ಟೇಸ್ಟಿಗೆ ಪೂರ್ತಕ್ಕೆ. ಸ್ವಲ್ಪ ಕಾಳು ಮೆಣಸನ್ನು, ಕರೆ ಮೆಣಸು ಇರುತ್ತಲ್ಲ ಅದನ್ನು ಪೌಡ್ರ್ ಮಾಡ್ಕೊತೀನಿ. ಈಗ ಈ ಮಾವಿನಕಾಯಿಗಳನ್ನು ಹಾಕ್ತಾ ಇದ್ದೀನಿ. ಮಾವಿನಕಾಯಿಗಳು ಆಪ್ಷನಲ್ಲು, ಬೇಕು ಅಂದರೆ ನಿಂಬೆಹಣ್ಣು ಹಾಕೋಬೋದು. ಈಗ ಕಾಳು ಮೆಣಸಿನ ಪುಡಿಯನ್ನು ಹಾಕೋತಾ ಇದ್ದೀನಿ, ಪೆಪ್ಪರ್ ಪೌಡರ್. ಊಟದಲ್ಲಿ ಎಲ್ಲ ಕಲರನ್ನು ಮಿಕ್ಸ್ ಮಾಡಿ ತಗೋಬೇಕು ಅಂತ ಡಯಟಿಷಿಯನ್ ಹೇಳ್ತಾರೆ. ಇದು ಒಂದೊಂದು ಕಲರಲ್ಲೂ ಒಂದೊಂದು ಥರದ್ದು ವಿಟಮಿನ್ಸ್ ಇರುತ್ತೆ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಹುರಿದಿಟ್ಕೊಂಡಿರೋ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕೋಬೇಕು ಮೇಲಿಂದ. ರುಚಿಯಾದ ಸಾಲಡ್ ರೆಡಿಯಾಗಿದೆ. ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ ಇದು. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.